ಕಾಲ್ ಸೋಪ್. ಗುಂಟ್ಕಲ್ಲು ಅಲ್ಲ, ಜೆಲ್ಲಿ ಕಲ್ಲು ಅಲ್ಲ. You have to laugh. ಹೆಂಗೆ ಹೋಗಲಿ. ಸೂಪರ್ 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 ಶೋಕ್. ಹಿಂಗತ್ತು. Hi, hello. Guys, so welcome back to our YouTube channel, Sanjana and Tilak. ಓಕೆ, ಸೊ ಇವತ್ತಿನ ಗೇಮ್ ಬಂದು ನೋ ಲಾಫ್ ಚಾಲೆಂಜ್. ಸೊ ಇದರಲ್ಲಿ ಏನಿರುತ್ತೆ ಅಂದರೆ, ಸೊ ಇವಳು ನನಗೆ ಫ್ಯೂ ಕ್ವಶನ್ಸ್ನ ಕೇಳ್ತಾಳೆ. ಸೊ ಆ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಬೇಕು. ಸೊ ಇನ್ ಕೇಸ್ ನನಗೆ ಆನ್ಸರ್ ಗೊತ್ತಿಲ್ಲ ಅಂದಾಗ ಇವಳು ಆ ಆನ್ಸರ್ಸ್ನ ರಿವೀಲ್ ಮಾಡ್ತಾಳೆ. ಸೊ ಆ ರಿವೀಲ್ ಮಾಡಿರೋ ಆನ್ಸರ್ನ ಕೇಳಿ ಅರ್ಥ ಆಯ್ತು ಅನ್ಸುತ್ತೆ. ಸೊ ದಿಸ್ ಇಸ್ ದ ಫನ್ ಗೇಮ್. ಸೊ ಇದನ್ನ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ಬಿಗಿನ್. ಫಸ್ಟ್ ಕ್ವಶನ್ ಬಂದು, ಒಬ್ರೇ ಕೂತು ಟೀ ಕುಡಿಯೋರಿಗೆ ಏನಂತಾರೆ? ಒಬ್ರೇ ಕೂತು ಟೀ ಕುಡಿಯೋರಿಗೆ ಒಂಟಿ ಅಂತಾರೆ. ಟೀ ಅನ್ನಲ್ಲ, ಮತ್ತೆ ಇನ್ನೇನಂತಾರೆ? ಜಂಟಿ ಅಂತಾರ? ಒಬ್ಬಂಟಿ. ಕಷ್ಟದಲ್ಲಿರುವ ಕಲ್ಲು ಯಾವುದು? ಅಲ್ಲಿ ಇರುವ ಕಲ್ಲು ಗುಂಡ್ಕಲ್ಲು. ಕಷ್ಟದಲ್ಲಿ ಇರುವ ಕಲ್ಲು ಜಲ್ಲಿ ಕಲ್ಲು. ಯಾಕಂದ್ರೆ ಆಕ ಹೊಡಿತಾರ. ಗುಂಡ್ಕಲ್ಲು ಅಲ್ಲ, ಜಲ್ಲಿ ಕಲ್ಲು ಅಲ್ಲ. ಗೊತ್ತಿಲ್ಲ. ಸ್ಟ್ರಗಲ್. ಮೋಸ್ಟ್ಲಿ ಕ್ವಶನ್ ಕೇಳೋರಿಗೆ ಕ್ವಶನ್ ನೆನಪಿಲ್ಲ ಅನ್ಸುತ್ತೆ. ಕ್ವಶನ್, ಯೋಗ ಇಂದ ನಿಮ್ ಲೈಫ್ಗೆ ಏನಾದ್ರೂ ಯೂಸ್ ಆದ್ರೆ ಏನಂತ ಕರೀತಾರೆ? ಯೋಗ ಇಂದ ನಿಮ್ ಲೈಫ್ಗೆ ಯೂಸ್ ಏನಾದ್ರೂ ಆದ್ರೆ ಫುಲ್ ಯೋಗ. ಯೋಗ ಯೂಸ್, ಉಪಯೋಗ. ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಪ್ರತಿಭಾ. ಪ್ರತಿಭಾ ಫೌಂಟೇನ್ ಶೋನ ನೋಡಕ್ ಹೋದಾಗ ಏನಂತ ಕರೀತಾರೆ? ಫೌಂಟೇನ್ ಶೋ ಅಂತಾರೆ. ಪ್ರತಿಭಾ ಕಾರಂಜಿ. ಹಿಂಗತ್ತು. You have to laugh. ಹೆಂಗೆ ಹೋಗಲಿ. अच्छा ठीक है. ಸೂಪರ್ 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 ಶೋಕ್. ಡಿಪ್ರೆಷನ್. ಕ್ವಶನ್, ಹಾಫ್ ಕಾಲ್ ಸೂಪ್ಗೆ ಏನಂತಾರೆ? ಅರ್ಧ ಕಾಲ್ ಸೂಪ್. ಅರ್ಧ ಕಾಲ್ ಸೂಪ್. ಒಂದ್ ಕಾಲ್ ಸೂಪು. ಮೊಣಕಾಲು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಓಹೋ, ಹಾಫ್ ಕಾಲ್. ಪಾರು ದೇಶ ಬಿಟ್ಟು ಹೋದ್ರೆ ಏನಂತಾರೆ? ಪಾರು ದೇಶ ಬಿಟ್ಟು ಹೋದ್ರೆ ಪಾರು ಪರಾರಿ ಅಂತಾರೆ. ತಪ್ಪು. ಗಡಿಪಾರು. ದೇಶ ಬಿಟ್ಟು ಹೋದ್ರೆ ಗಡಿಪಾರು. ಓಕೆ, ನೈಸ್. ಸಿಮ್ ಕಾರ್ಡು ಊರ್ ಬಿಟ್ಟು ಹೋದ್ರೆ ಏನಂತ ಕರೀತಾರೆ? ಸಿಮ್ ಕಾರ್ಡ್ ಊರ್ ಬಿಟ್ಟು ಹೋದ್ರೆ ನೋ ಸಿಮ್ರನ್. ಸೇವಂತಿ ಏನಾದ್ರು ಬಾಣ ಬಿಡೋ ಕೆಲ್ಸಕ್ಕೆ ಏನಾದ್ರು ಸೇರ್ಕೊಂಡ್ರೆ ಅವಳನ್ನ ಏನಂತಾರೆ? ಬಾಣ್ತಿ ಅಂತಾರೆ. ಕರೆಕ್ಟ್. ಸೇವಂತಿ ಬಾಣ ಬಿಟ್ರೆ ಬಾಣ್ತಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ದೀಪ ಅನ್ನೋ ಹುಡುಗಿನ ಅವ್ರ ಅಪ್ಪ ಅಮ್ಮ ಮನೆಯಿಂದ ಆಚೆ ದುಕ್ಕಿದ್ರೆ ಏನಂತಾರೆ? ಮನೆಯಿಂದ ಆಚೆ ಹೋಗ್ತಾಳೆ. ಏನಂತಾರೆ? ಓ, ಏನಂತಾರೆ? ಏನಂತಾರೆ? ದೀಪನ ಮನೆಯಿಂದ ಆಚೆ ಹಾಕಿದ್ರೆ ಬೀದಿ ದೀಪ. ಕರೆಕ್ಟಾ? ಎಲ್ಲಿಂದ ಹುಡುಕ್ತಿರಪ್ಪ ಇಂಥ ಕ್ವಶನ್ಸ್ ನ ಭಗವಂತ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಫುಲ್ ಫ್ರೀ ಆಗಿ ಸಿಗೋ ಟೀ ಯಾವುದು? ಟೀ ಪುಕ್ಸಟ್ಟೆ ಟೀ. ಬಿಟ್ಟಿ. ಬಿಟ್ಟಿ. ಕರೆಕ್ಟ್. ಪುಕ್ಸಟ್ಟೆ ಟೀ ಕೊಡೋದು ಬರೀ ಬಿಟ್ಟಿನೇ. ನೈಸ್ ನೈಸ್. ಕ್ವಶನ್, ಎಲ್ಲ ತರಕಾರಿಗಳು ಬಾರ್ಗೋಗುತ್ತೆ. ಯಾವ ಬಾರು? ಕಾರ್ಬಾರು. ಸಾಂಬಾರ್.
ಅನ್ನ ಸಾಮ್ ಒಂದಿನ ಎಲ್ಲ ಸ್ವೀಟ್ಗಳು ಸೇರಿ ಗುಂಪಲ್ಲಿ ಒಂದು ಮೀಟಿಂಗ್ ಮಾಡುತ್ತೆ. ಅಲ್ಲಿ ಕೊಬ್ಬರಿ ಮಿಠಾಯಿ ಮಾತ್ರ ಬರಲ್ಲ. ಯಾಕೆ? ಅವತ್ತು ಮೋಸ್ಟ್ಲಿ ರಜೆ ತಗೊಂಡಿರ್ಬೇಕು. ಮಿಠಾಯಿ ಯಾಕೆ ಬಂದಿಲ್ಲ ಅಂದ್ರೆ ನಿಮ್ ತರ ಅದಕ್ಕೆ ಕೊಬ್ಬು, ಅದಕ್ಕೆ. ಓ ಕೊಬ್ಬರಿ ಮಿಠಾಯಿಗೆ ಕೊಬ್ಬು, ಅದಕ್ಕೆ ಬಂದಿಲ್ಲ. ಅದು ಕರೆಕ್ಟ್. ಕೊಬ್ಬಿದ್ರೆ ಯಾರು ಬರಲ್ಲ ನಮ್ಮ ಹೆಂಡತಿ ತರ. ನಿಮ್ ತರ ಜಿಂಜರು ಎಕ್ಸಾಮ್ ಅಲ್ಲಿ ಕಾಪಿ ಮಾಡ್ತಾ ಸಿಗಾಕೊಂಡ್ರೆ ಏನಂತಾರೆ? ಚೀಟರ್ ಅಂತಾರೆ. ಟೀ ಕಾಫಿ ಅಂತಾರೆ. ಶುಂಠಿ ಕಾಫಿ. ಬಿರಿಯಾನಿ ಗಟ್ಸ್ ಜೊತೆ ಇದ್ರೆ ಏನಂತ ಕರೀತಾರೆ? ಐಡಿಯಾ ಇಲ್ಲ. ದಮ್ ಬಿರಿಯಾನಿ ಅಂತಾರೆ. ಓ ಜಿಮ್ಗೆ ಹೋಗೋ ಚಟ್ನಿನ ಏನಂತ ಕರೀತಾರೆ? ಗಟ್ಟಿ ಚಟ್ನಿ. ಗಟ್ಟಿ ನೆಕ್ಸ್ಟ್ ಕ್ವಶನ್, ತುಪ್ಪ ಕಲರ್ ಇದ್ರೆ ಏನಂತ ಕರೀತಾರೆ? ಯಾಕೆ ಕಳಿಸ್ತೀರಾ ಈಗ? ನವರಂಗಿ. ಕ್ವಶನ್, ಬಾಬು ಬಿಸ್ಲಿಗೆ ಹೋದ್ರೆ ಏನಾಗ್ತಾನೆ? ಕರಿ ಬೋಂಡ ಆಗ್ತಾನೆ. ಕಬಾಬ್ ಆಗ್ತಾನೆ. ಕ್ವಶನ್, ಸ್ಟ್ರಾಬೆರಿ ಏನು ಮಾಡಿದ್ರೆ ಸುಮ್ಮನೆ ಇದ್ರೆ ಏನಂತಾರೆ? ಅಂತಾರೆ. ಸೋಂಬೇರಿ ಅಂತಾರೆ. ನಿಂದರ ನಿಂತರ. ನನ್ನ ಕ್ವಶನ್ಸ್ ಎಲ್ಲ ಮುಗ್ದಿದೆ. ಹೆಂಗ್ ಅನ್ಸ್ತು ಇವತ್ತು? ಸೊ ಇವತ್ತೊಂಥರ ಫನ್ ಇತ್ತು ಆ್ಯಂಡ್ ಆಲ್ಸೋ ಹೊಸ ಹೊಸ ಪದಗಳನ್ನ ಅರ್ಥ ಮಾಡ್ಕೊಳ್ಳೋಂಥ ಚಾನ್ಸ್ ಸಿಕ್ತು ಆ್ಯಂಡ್ ಇನ್ ಎ ಫನ್ನರ್ ವೇ. ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀವಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ತಿಳಿಸಿ ಕಮೆಂಟ್ಸ್ ಮುಖಾಂತರ. ಆ್ಯಂಡ್ ಮತ್ತೆ ಸಿಗೋಣ. See you soon.